ಅಪ್ಪ ಈಗ ನಮ್ಮ ಹುಡುಗ ಫೋನ್ ಮಾಡಿದ್ದ ನೋಡು. ಇನ್ನ 2 ಡೇಸ್ ಅಲ್ಲೇ ಮದುವೆ ಮಾಡ್ಕೊಂಡ್ಬಿಡೋಣ ಆದಷ್ಟು ಬೇಗನೆ, ಹಂಗೆ ಹಿಂಗೆ ಅಂತ ಹೇಳಿ. ಅದಕ್ಕೇನೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಅಪ್ಪ ನೀವೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಪ್ಯಾಕ್ ಮಾಡ್ಕೊಂತೀನಿ. ಅವ್ರು ಹೇಳಿದ್ರು ಒಂದ್ಸಲ ಇನ್ನ ಲಂಡನ್ಗೆ ಹೋದ್ರೆ ಮತ್ತೆ ರಿಟರ್ನ್ ಬರೋ ಚಾನ್ಸೇ ಇಲ್ಲ, ನಾವು ಅಲ್ಲೇ ಇದ್ಬಿಡ್ತೀವಿ, ನಿಮ್ದು ಏನೈತೆ ಪ್ರಾಬ್ಲಮ್ ಅದು ಇದ್ರೆ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡಿ ಅಂತ ಹೇಳ್ದ. ಅದಕ್ಕೇನೆ ಅಪ್ಪ ನಮ್ದು ಬೆಂಗಳೂರಲ್ಲಿ ಒಂದೇ ಒಂದು ಮನೆ ಐತಲ್ಲ, ಅದೇ ಕಣಪ್ಪ ಚಿಕ್ಕದ ಅಪಾರ್ಟ್ಮೆಂಟ್ ಇತ್ತಲ್ಲ, 60 ಲಕ್ಷ ಕೊಟ್ಟು ತಗೊಂಡಿದ್ವಲ್ಲ, ಬಾಡಿಗೆ ಕೊಟ್ಟಿದ್ವಲ್ಲ, ಅದನ್ನ ಮಾರ್ಬಿಟ್ಟು ದುಡ್ಡು ಎತ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಕಣಪ್ಪ. ಅಲ್ವಾ, ನಮ್ಮ ಹತ್ರ ಇರೋದು ಅದೊಂದೇನೆ, ಇನ್ನು ಅದನ್ನ ತಾನೇ ಏನು ಮಾಡೋದು. ಲಂಡನ್ಗೆ ಹೋದ್ಮೇಲೆ ಸುಮ್ಮನೆ ಇಲ್ಲಿ ವಾಪಸ್ ಬರೋಕ್ಕಾಗಲ್ಲ, ಅದನ್ನು ಹಂಗೇನೆ ಸೇಲ್ ಮಾಡಿಬಿಡೋಣ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡೇ ಹೋಗ್ಬೇಕಲ್ವ ಹೋಗೋದಾದ್ರೆ. ಸುಮ್ಮನೆ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಯಾರಾದರೂ ಸುಮ್ಮನೆ ಇದು ಮಾಡಿಬಿಡ್ತಾರೆ. ಈಗ ರೆಂಟು ಕೊಡೋಕ್ಕಾಗಲ್ಲ, ಬಂದು ಹೋಗಿ ಲಂಡನಲ್ಲಿ ಇರ್ತೀವಲ್ಲ, ನಮಗೇನು ತೊಂದರೆ ಇಲ್ವಲ್ಲ, ಸಣ್ಣ ಪುಟ್ಟ ಖರ್ಚಿಗೆಲ್ಲ ಆಗೇ ಆಗ್ತೈತಲ್ವಾ. ಹ್ಞೂ ಮಗಳೇ. ಅದು ಅಲ್ಲದೆ ಅದು ಬೇರೆ ಅಳಿಯ ಲಂಡನ್ ಅಳಿಯ ಅಂದರೆ ಅವನಿಗೊಂದು ಚೈನು, ಬ್ರೇಸ್ಲೈಟು ಅವು ನಾನು ಕೊಡಬೇಕು. ನಿಮ್ಮ ಅತ್ತೆ ನಿನ್ನ ಚೆನ್ನಾಗಿ ಭಾವಿಸ್ಬೇಕು, ನಿನ್ನನ್ನು ಕಳಿಸ್ಕೊಡ್ಬೇಕು ಅಂತಂದರೆ ಲಂಡನ್‌ಗೆ ಆ ಯಮ್ಮಂಗೊಂದು ಸೀರೆ, ಒಂದು ಒಡವೆ ಪಡವೆ ಏನಾರ ಕೊಡಬೇಕು. ಹಾಂ, ಅಷ್ಟಂತೂ ಮಾಡಿಸ್ಲೇಬೇಕು. ಈಗ ನಮ್ಮ ಹತ್ರ ಅಷ್ಟೆಲ್ಲ ಮಾಡ್ಸೋಕೆ ಕಾಸಿಲ್ಲ. ಅದಕ್ಕೇನೆಯ ಅದನ್ನ ಮಾರಿಬಿಟ್ರೆ ಬರೋ ದುಡ್ಡಾಗೆ ನಿಮ್ಮ ಅತ್ತೆಗೊಂದು ಸರ ಮಾಡ್ಸೋಣ ಬಂಗಾರದ್ದು. ನಿಮ್ಮ ಅತ್ತೆಗೊಂದು ಸರ ಮಾಡಿಸಿದ್ರೆ ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತಾಳೆ ನಿನ್ನ. ಅಯ್ಯೋ ನಂಗೆ ಇಷ್ಟೆಲ್ಲ ಮಾಡಿಕೊಟ್ಬಿಟ್ಟವಳಲ್ಲ ಅಂತ ಚೆನ್ನಾಗಿ ನೋಡ್ಕೊತಾಳೆ. ಹಾಂ, ಸರಿನಾ? ಅದಕ್ಕೆ ನಾನು ಅನ್ಕೊಂಡಿದ್ದೀನಿ. ಹಾಂ, ಹೆಂಗೋನು ಒಂದು ಚಿನ್ನದ ಸರ ಮಾಡಿಸ್ಕೊಟ್ಬಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಂಗೆ ಒಂಚೂರು ಬುದ್ಧಿ ಹೇಳೋಣ ಅಂತ. ಅಂದರೆ ನಾಳೆಗೆ ಆಮೇಲೆ ಮಗುನ ಎಳ್ಕೊಬಿಟ್ಟು ಅವಳ ಕಡೆಗೆ ತಪ್ಪು ಮಾಡಿಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೇನೆ ಹಂಗೆ ಅನ್ಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಮಾರಿಬಿಟ್ಟು ಬರೋಣ ಅಲ್ವಾ? ಹ್ಞೂ ಅಪ್ಪ, ಫಿಕ್ಸ್. ಮಾರ್ಬಿಟ್ಟು ಬರೋ ದುಡ್ಡಾಗೆ ನಾವು ಸ್ವಲ್ಪ ಸಾವುಕಾರಿದೀವಿ ಅಂತ ಬಿಲ್ಡಪ್ ಕೊಡೋಣ. ಹೋದ್ಮೇಲೆ ಅತ್ತೆ ಮನೆಗೆ ಯಾವುದು ತೊಂದರೆ ಇರಬಾರ್ದಲ್ವಾ. ನಮ್ಮ ಹಸ್ಬೆಂಡ್ಗೆ ಒಬ್ಳು ಅಕ್ಕನೋ ಏನೋ ಅವಳಂತೆ, ಅವಳದು ಏನು ತೊಂದರೆ ಬರಬಾರ್ದಲ್ವಾ. ಎಲ್ಲರಿಗೂ ಸೇರಿ ನಾವು ಸಾವುಕಾರು ಅಂತ ಪ್ರೂವ್ ಮಾಡ್ಕೊಬಿಡೋಣ. ಬಾ ಹೋಗ್ಬಿಟ್ಟು ಮನೆ ಒಂದು ಮಾರ್ಬಿಟ್ಟು ಬಂದ್ಬಿಡೋಣ. ಹಾಂ ಮಗಳೇ ನಡಿ. ಇವ್ರ ಮನೆಯವ್ರು ನಮ್ಮನ್ನ ಒಳ್ಳೆ ಕಟ್ಟಾಕೊಂಡು ಕೂತವ್ರಲ್ಲ, ಆದರೂ ಪರವಾಗಿಲ್ಲ ಬಾ ಹೋಗ್ಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಹೋಗ್ಬಿಟ್ಟು ಮಾರ್ಬಿಟ್ಟು ಬಂದ್ಬಿಡೋಣ. ಏನು ಹೆಂಗಿದ್ರು ಇಲ್ಲೇ ಅಲ್ವಾ, ಇವ್ರಿಗೆ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗಬೇಕಲ್ಲ, ಗೊತ್ತಾಗೋ ಥರ ಮಾಡಲೇಬೇಕು ನಮ್ಮ ವ್ಯಾಲ್ಯೂ ಎಲ್ಲನೂ ಗೊತ್ತಾಗೋ ಥರ ಮಾಡೋಣ ಬಾ. ಬನ್ನಿ ಬನ್ನಿ. ಅಲ್ಲಲ್ಲಲ್ಲೇ, ಅಪ್ಪ ಮಗಳು ಇಬ್ರು ಕಿಸ್ಕೊಂಡೆಲ್ಲ ಹೊಂಟ್ಬಿಟ್ಟಿದ್ದೀರಾ ಮನೆ ಕ್ಯಾಮೆ ಮಾಡೋದು ಬಿಟ್ಬಿಟ್ಟು. ನಡೀರಿ ಮುಚ್ಕೊಂಡು ಮೊದಲು ಮನೆ ಕ್ಯಾಮೆ ಮಾಡಿ. ಬೆಳಿಗ್ಗೆ ಏನಿಯ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೀರಾ ಏನು? ಪರವಾಗಿಲ್ಲ, ನೀವೂನುವೆ. ನನ್ನ ಮಗಳು ಸುಮ್ಮನಿರ್ಬೋದು, ನನ್ನ ಬೀಗರು ಸುಮ್ಮನಿರ್ಬೋದು, ಅಂದರೆ ನನ್ನ ನಾದ್ನಿ. ನಾನು ಮಾತ್ರ ಸುಮ್ಮನಿರಕ್ಕಿಲ್ಲ ನಿಮ್ಮನ್ನ. ಸುಮ್ಕೇನೆ ಮುಚ್ಕೊಂಡು ಬಂದು ಕೆಲಸ ಮಾಡಿ. ಶಾನೆ ಉತ್ತರ ಆಡಕ್ಕೆ ಹೋಗ್ಬೇಡಿ ನೀವು. ಇಲ್ಲಿಂದ ನಿಮ್ಮನ್ನ ಎಲ್ಲೂ ಬಿಟ್ಟು ಕಳ್ಸಲ್ಲ. ನಾನು ನಿಮ್ಮ ಮೇಲೆ ಕಣ್ಣು ನಿಕ್ಕಿದ್ದೀನಿ. ಅಯ್ಯೋ ಈ ಮನೆ ಬಿಟ್ಬಿಟ್ಟು ನಾವೆಲ್ಲಿ ಹೋಗೋಣ? ನಾವೇನು ಮನೆ ಬಿಟ್ಬಿಟ್ಟು ಹೋಗ್ತಾ ಇಲ್ಲ. ನಮ್ಮದು ಸ್ವಲ್ಪ ಕೆಲಸ ಐತೆ ಬೆಂಗಳೂರಾಗೆ, ಸ್ವಲ್ಪ ಕೆಲಸ ಐತೆ. ನೋಡಿ ನಮ್ಮದು ಪಾಸ್ಪೋರ್ಟ್ ಎಲ್ಲ ಕಿತ್ಬಿಟ್ಟು ನೀವೇ ಮಡಿಕೊಂಡಿದ್ದೀರಾ. ನಮ್ಮ ಪಾಸ್ಪೋರ್ಟ್ ಇಲ್ದಿದಂಗೆ ನಾವೇನು ದೇಶ ಬಿಟ್ಟು ಹೋಗೋಕ್ಕಾಗ್ತೈತಾ? ಇಲ್ಲ ನಮ್ಮ ಪಾಸ್ಪೋರ್ಟು, ಆಧಾರ್ ಕಾರ್ಡು ಎಲ್ಲ ಕಿತ್ಕೊಂಡಿದ್ದೀರಾ. ಇನ್ನೇನು ಬೇಕು ನಿಮಗೆ? ಹೋದ್ರೆ ಬಂದೇ ಬರಬೇಕಲ್ವಾ? ಓ, ಹ್ಞೂ, ಅದು ಸರಿನೇನೆ. ಸರಿ ಸರಿ, ಅದೇನೋ ಕೆಲಸ ಅಂತ ಹೇಳ್ತಿದ್ದೀರ. ಇಷ್ಟು ದಿನ ಇಲ್ಲೇ ಬಿದ್ದಿದ್ರಿ. ಪಾಸ್ಪೋರ್ಟ್ ಗೀಸ್ಪೋರ್ಟ್ ಎಲ್ಲ ನಮ್ಮ ಹತ್ರನೇ ಐತೆ. ಏನಾದರೂ ಅಲ್ಲಿ ನನಗೆ ಎಸ್ಕೇಪ್ ಆಗೋಕ್ಕೆ ಅದಕ್ಕೂ ಇದಕ್ಕೆ ಟ್ರೈ ಮಾಡಿದ್ರಂತೂ ನಾನಂತೂ ಸುಮ್ಮನೆ ಬಿಡಲ್ಲ. ಹುಡಿಕೊಂಡು ಬಂದನ ಪರವಾಗಿಲ್ಲ, ಜುಟ್ಟು ಹಿಡ್ಕೊಂಡು ಹೇಳ್ಕೊ ಬರ್ತೀನಿ. ಹೆಂಗೋ ನನ್ನ ಮಗಳು ಇವಾಗ ನೆಮ್ಮದಿಯಾಗವಳೆ, ನೀವಿದ್ದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದಕ್ಕೆ. ಆಯಿತು ಆಯಿತು ಆಯಿತು, ನಾವು ಹಂಗೆ ವಾಪಸ್ ಬರ್ತೀವಿ. ಹೌದೌದೌದು, ವಾಪಸ್ ಬರ್ತೀವಿ. ನಮ್ಗೆ ವೀಸಾ ಪಾಸ್ಪೋರ್ಟು ತುಂಬ ಮುಖ್ಯ. ಯಾಕಂದರೆ ನಾನು ಲಂಡನ್ಗೆ ಹೋಗ್ಬೇಕಲ್ಲ, ಅದಕ್ಕೆ. ಏ, ನೀನೇ ಎಲ್ಲೋಯ್ತಿದ್ಯಾ? ಹೋಯ್ತಿರೋದು ಜಯಮ್ಮನ ಮಗಳಲ್ವಾ? ಅವಳೇ ಹೋಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ನಾವು ಹೋಗ್ತಾ ಇದೀವಿ, ನಾನು ನಮ್ಮಪ್ಪ. ಅದಕ್ಕೆ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಬಿಟ್ಟು ಬರಬೇಕು. ನೀನು ಹೋಗ್ತಾ ಇದೀಯಾ? ಇದೊಳ್ಳೆ ಕತೆ ಆಯ್ತಲ್ಲ. ಅದು ಹೆಂಗೆ? ಯಾಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡಕ್ಕ? ನೋಡಿ, ನಿಮ್ದು ಏನಾಯ್ತೋ ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಹೋಗ್ತೀವಿ. ಸುಮ್ಮನಿರಿ. ನಿನ್ನ ಮಗಳಿಗೆ ಒಂದು ಕೆಲಸದಾಳನ್ನ ಇಟ್ಬಿಟ್ಟು ಹೋಗ್ತೀವಿ, ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ದಿನ ಚೆನ್ನಾಗಿ ಹಾಕೊಂಡು ರೂಪಿಸಿದ್ದೀರಾ. ಇನ್ನು ಮೇಲೆ ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ತೀನಲ್ಲ, ಕೆಲಸದಾಳನ್ನ ಇಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳಿ. ನಮಗಂತೂ, ನನಗೂ ನಮ್ಮ ಅಪ್ಪಂಗೂ ತುಂಬ ಕೆಲಸ ಐತೆ. ಸರಿನಾ ಅಪ್ಪ? ನಡೀರಿ, ಹೋಗ್ಬಿಟ್ಟು ಸಂಜೆ ಅಷ್ಟೊತ್ತು ವಾಪಸ್ ಬರಬೇಕಲ್ಲ ಮನೆಗೆ. ಬನ್ನಿ ಬನ್ನಿ, ಬೇಗ ಹೋಗೋಣ. ಬಾ ಮಗಳೇ. ಮತ್ತೆ ಎಲ್ಲಿಗೆ ಹೋಗ್ತಾವ್ರ ಅವರು? ಅಲ್ಲೋಳಿ ಅಂದರೆ ಲಂಡನ್ಗೆ ಹೋಯ್ತೀನಿ ಅಂತ ಹೇಳ್ತಾವ್ರಲ್ಲ, ಲಂಡನ್ಗೆ ಎಲ್ಲಿ ಹೋಗೋಕ್ಕಾಯ್ತದೆ? ಅವನು ಯಾವನೋ ಲಂಡನ್ ಹುಡುಗ ಸಿಕ್ಕವನೆ, ಅದಕ್ಕೇನು ಲಂಡನ್ಗೆ ಹೋಯ್ತೀನಿ ಅಂತ ಬಿಲ್ಡಪ್ ಕೊಡ್ತಾವಳೆ. ಅಯ್ಯೋ ಇವಳು ಹೋಗಿದ್ದೆ ಒಳ್ಳೇದಾಯ್ತು. ಇವಳು ವಸ್ತುಗಳೆಲ್ಲ ಇಲ್ಲೇ ಹೋವೆ ತಾನೇ? ಹ್ಞೂ, ಏನು ಎತ್ಕೊಂಡು ಹೋಯ್ತಿಲ್ಲ, ಎಲ್ಲ ಇಲ್ಲೇ ಬಿಟ್ಟೋಯ್ತಾವಳೆ. ಗಾರೆ ಡೈಮಂಡ್ ನಕ್ಲೆಸ್ ಇಲ್ಲೇ ಬಿಟ್ಟೋಯ್ತಾವಳ. ಡೈಮಂಡ್ ನಕ್ಲಿಸಾ? ಅತ್ತೆ, ಅವ್ರ ಹುಡುಗ ಡೈಮಂಡ್ ನಕ್ಲಿಸ್ ಕೊಟ್ಟವನೆ. ಅದನ್ನ ಮಾರಿದ್ರೇನಿಯಾ ಒಂದು ಏಲಾದ್ರೂ ಒಂದು 5-10 ಲಕ್ಷ ದುಡ್ಡನ್ನ ಬರ್ತದೆ. ಹೌದವಳಿ ಅಂದ್ರೆ ನಿಜನೇ? ನಾನು ಯಾಕತ್ತೆ ಸುಳ್ಳು ಹೇಳಿ, ನಿಜವಾಗೂನುವೆ. ಪರವಾಗಿಲ್ಲ, ಒಳ್ಳೆ ಕುಳನೆ ಸಿಕ್ಕವನೇನು. ಅಲ್ಲ, ವಜ್ರ ವೈಡೂರ್ಯ ಡೈಮಂಡು ಕೊಡ್ತಾವನೆ ಅಂದರೆ ಒಳ್ಳೆಯರನ್ನೇ ಬುಟ್ಟಿಗೆ ಹಾಕಬಿಟ್ಟವಳೆ ನೋಡು. ನಾನು ಹೇಳಿದ್ದೀನಿ, ನಿನ್ನ ಎಲ್ಲಿಂದ ಕಳಿಸ್ಬೇಕು ಅಂತಂದರೆ ಹೊಸಿ ಕಾಸು ಕೊಡಬೇಕು ಅಂತ ಹೇಳಿ ಅಂದರೆ, ಅವಾಗ ಏನಾದರೂ ಅವಳು ಸ್ವಲ್ಪ ಕಾಸು ಗೀಸು ನನ್ನ ಕೊಟ್ಟರೆ ಹೇಳಿ ಅಂದರೆ, ಈಗಲೇ ಹೇಳ್ತಾ ಇದ್ದೀನಿ, ಆ ಕಾಸನ್ನ ನಿಮಗೆ ಕೊಡ್ತೀನಿ. ನನ್ನ ಮಗಳು ಜೀವನಕ್ಕೆ ಸೆಟ್ಲ್ ಹಾಕಿಸ್ಬೇಕು. ಹಂಗೆ ಮಾಡಿ ಏನಾರ ಸಣ್ಣಕ್ಕಿರೋ ಬಿಸ್ನೆಸ್ ಶುರು ಮಾಡಿಬಿಟ್ಟು ಅವಳು ಕೊಡೋ ದುಡ್ಡಾಗೆ ನೀವು ಟಾಪ್ ಲೆವೆಲಾಗಿ ಬರಬೇಕು. ನನ್ನ ಮಗಳಂತೂ ಯಾವ ಕಷ್ಟನೂ ಪಡೆದಿದ್ದಂಗೆ ಸೂಪರಾಗಿರಬೇಕು.
ಅತ್ತೆ ಎಲ್ಲಾರ್ಗೂ ನಿಮ್ಮಂತ ಒಬ್ಬ ಅತ್ತೆ ಇದ್ಬಿಟ್ರೆ ಸಾಕು. ಎಲ್ಲರೂ ಟಾಪ್ ಆಗಿ ಏನಿಯೇ ಬಂದ್ಬಿಡ್ತಾರೆ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನನಗೇನು ನನ್ನ ಮಗಳು ಸಂತಕ್ಕಿದ್ರೆ ಸಾಕು. ಸಣ್ಣಕ್ಕಿರ್ತಾಳೆ ಅತ್ತೆ. ಬಿಸಿನೆಸ್ಗೆಲ್ಲ ದುಡ್ಡು ಮಾಡ್ಕೊಂಡು ಬಿಸಿನೆಸ್ ಮಾಡ್ಬಿಡ್ತೀನಿ. ದೊಡ್ಡ ಬಿಸಿನೆಸ್ಸು. ನಿಮ್ಮ ಮಗಳು ನಾನು ರಾಜ ರಾಣಿ ತರ ಸೆಟ್ಲ್ ಆಯ್ತೀವಿ. ಅಂತ ಬಿಸಿನೆಸ್ ಮಾಡ್ತೀನಿ ನೋಡ್ತಾ ಇರಿ. ಸರಿ ಸರಿ ಆಯ್ತು ಒಳಿ ಅಂದ್ರೆ. ಸರಿ ಸರಿ ಬನ್ನಿ ಬನ್ನಿ ಹೋಗೋಣ ಬನ್ನಿ. ಮನೆಯೆಲ್ಲ ನೋಡಿದೆ ಅಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ನನಗಂತೂ ತುಂಬಾ ಇಷ್ಟ ಆಯ್ತು. ಅದೇ ನೀವು ಸೇಲಿಂಗ್ ಒಂದು ರೇಟ್ ಹೇಳಿದ್ರೆ ಅಷ್ಟಕ್ಕೇನೆ ಎಲ್ಲ ಇದು ಮಾಡ್ತೀನಿ. ನೋಡಿ ಹಳೆ ಮನೆ ಅದು ಜಸ್ಟ್ 2 BHK ಅಷ್ಟೇನೆ. ಅಪಾರ್ಟ್ಮೆಂಟ್ ಅಲ್ಲಿ ರೇಟ್ ಎಲ್ಲ ನಿಮಗೂ ಗೊತ್ತು. ಅಷ್ಟೊಂದೇನು ನಮಗೇನು ವರ್ತ್ ಅಂತ ಅನ್ಸಲ್ಲ. ಒಂದು 40 lakhs ಒಳಗಡೆನೆ ಅಂತ ಅನ್ಸುತ್ತೆ ರೇಟು. ಅಪಾರ್ಟ್ಮೆಂಟ್ ಅಲ್ವಾ, ಸೈಟ್ ಇದ್ರೆ ವ್ಯಾಲ್ಯೂ ಬರೋದು. ಸೈಟ್ ಇಲ್ಲ ಅಂದ್ರೆ ವ್ಯಾಲ್ಯೂನು ಇಲ್ಲ ಅಲ್ವಾ. ನೋಡಿ ಒಂದು ರೇಂಜ್ ಫಿಕ್ಸ್ ಮಾಡಿ. ಹಾ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀನಿ. ನೋಡಿ ನಮಗೂ ಮಾರಕ್ಕೇನು ಇಷ್ಟ ಇರಲಿಲ್ಲ. ಆದರೆ ನಾನು ನಮ್ಮಪ್ಪ ಲಂಡನ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇಬ್ರು. ಅದಕ್ಕೇನೆ ಇಲ್ಲಿ ಮನೆಯೆಲ್ಲ ಇಟ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗ್ತೈತೆ ಅಲ್ವಾ ಮನೆ. ಅದಕ್ಕೇನೆ ನಾನೇನು ಅನ್ಕೊಂಡೆ ಅಂತಂದರೆ ಸರಿ ಬಿಡು ಆಯಿತು ಸುಮ್ಮನೆ ಈ ಮನೆಯೆಲ್ಲ ಸೇಲ್ ಮಾಡಿಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ವಿ. ನೋಡಿ ಈ ಮನೆ ನಾವು 50 ಲಕ್ಷ ಕೊಂಡ್ಕೊಂಡಿದ್ದು. ಅವಾಗ 50 ಅಲ್ಲ ಡ್ಯಾಡಿ ಎಷ್ಟು 60 ಲಕ್ಷಕ್ಕೆನ ಕೊಂಡ್ಕೊಂಡಿದ್ದು ನಾವು. ಈಗ 40 ಅಂದರೆ ತುಂಬ ಕಮ್ಮಿ ಆಗೋಗ್ಬಿಡುತ್ತೆ ನಮಗೆ. ಬರ್ತಾ 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 ಬೆಲೆ ಜಾಸ್ತಿ ಆಗಬೇಕಲ್ವಾ. ಕಡಿಮೆ ಆದರೆ ನಮಗೂ ನೋಡಿ ನಿಮಗೂ ಗೊತ್ತು ಅಪಾರ್ಟ್ಮೆಂಟ್ ಅಲ್ವಾ. ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾನು ವ್ಯಾಲ್ಯೂ ಕಡಿಮೆ ಅಷ್ಟೊಂದೇನು ಇರಲ್ಲ. ಅದು ಬೇರೆ ಹಳೆ ಅಪಾರ್ಟ್ಮೆಂಟ್ ಆಯಿತು. ನೋಡಿ ನೀವು ಒಂದ್ಸಲ ಎಲ್ಲ ಲೆಕ್ಕ ಮಾಡಿಬಿಟ್ಟು ಹೇಳಿ. ಲಂಡನ್ಗೆ ಬೇರೆ ಹೋಗ್ಬೇಕು ಅಂತಿದ್ದೀರಾ. ನಿಮ್ಗೆ ಏನು ಕಡಿಮೆ ಇರಲ್ಲ. ನಮಗೂ ಸ್ವಲ್ಪ ಬೇಕಾಗಿತ್ತು. ನಾವು ತಗೊಳ್ಳೋಣ ಮನೆ ಹುಡ್ಕಾಡ್ತಿದ್ವಿ. ನೋಡಿ ನೀವೇನಾದರೂ ಹೂ ಅಂದರೆ ಆದಷ್ಟು ಬೇಗ ಎಲ್ಲನೂ ಕ್ಯಾಶ್ ಈಗಲೇ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತೀನಿ. ಕ್ಯಾಶ್ ತಂದಿದ್ದೀನಿ ಸ್ವಲ್ಪ. ಒಂದು 5 lakhs ಅಡ್ವಾನ್ಸ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ನಾನೇನೇ ಏನೋ ಒಂದು ಇದು ಮಾಡ್ತೀನಿ. ಸರಿನಾ. ನೋಡಿ ಇನ್ನೊಂದು ವಾರದಾಗೆಲ್ಲ ಕ್ಲಿಯರ್ ಮಾಡ್ಕೊಟ್ಬಿಟ್ಟು ನೀವು ಬೇರೆ ಲಂಡನ್ಗೆ ಹೋಗ್ಬೇಕು. ಹೋಗ್ತೀರೇನೋ ನೋಡಿ. ಈಗ ಅರ್ಜೆಂಟಾಗಿ ನಿಮಗೆ ಸೇಲ್ಸ್ಗೆ ಹುಡುಕ್ಬೇಕು ಅಂದ್ರೂ ತುಂಬ ಜನ ಸಿಗಲ್ಲ. ನನ್ನ ಪ್ರಕಾರ ನೀವು 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಬೇಕಾಗ್ತದೆ. ಆದರೆ ನೀವು ಒಂದೊಂದು ವಾರದಲ್ಲಿ ಲಂಡನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ನೋಡಿ ಆದಷ್ಟು ಬೇಗ ನನಗೆ ಕೊಟ್ಟರೆ ನಾನೇ ತಗೊಂಡ್ಬಿಡ್ತೀನಿ. ಇಲ್ಲಾಂದರೆ ನಿಮ್ಮ ಇಷ್ಟ, ಬೇರೆಯವ್ರನ್ನ ಹುಡುಕ್ಬೇಕಾಗ್ತದೆ. ನೋಡಿ ಯೋಚನೆ ಮಾಡಿ. ಡ್ಯಾಡಿ ಇನ್ನೇನು ಮಾಡೋಕ್ಕಾಗಲ್ಲ. ಅರ್ಜೆಂಟಾಗಿ ಸೇಲ್ ಮಾಡಬೇಕು ಅಂದರೆ ಯಾರೂ ಸಿಗಲ್ಲ. ಸುಮ್ಮನೆ ಸರಿ ಅಂತ ಒಪ್ಕೊಳ್ಳಿ ಸಾಕು. ಹೆಂಗೋ ಒಡವೆ ಗಿಡವೆ ಎಲ್ಲ ಮಾಡ್ಸೋಕೆ ದುಡ್ಡು ಆಯ್ತಲ್ವಾ. ತೀರಾ ಕಮ್ಮಿ ಹೇಳಿದ್ರೆ ನಮಗೂ ಒಂಥರ ಬೇಜಾರಾಗ್ತೈತೆ. ಆದರೂ ಅಡ್ವಾನ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ. ಸರಿ ಅಡ್ವಾನ್ಸ್ 5 ಲಕ್ಷ ಕೊಟ್ಬಿಡಿ. ಒಂದು 45 ಲಕ್ಷಕ್ಕೆ ಫಿಕ್ಸ್ ಮಾಡಿ. 45 ಲಕ್ಷ ಆದರೆ ನಿಮಗೂ ಏನು ಜಾಸ್ತಿ ಅನ್ಸಲ್ಲ. ನಮಗೂ ಏನು ಜಾಸ್ತಿ ಇಲ್ಲ, ನಿಮಗೂ ಏನು ಇದಲ್ಲ. ಇದು ತುಂಬ ಏರಿಯಾ ಬೆಳಿತಿರೋ ಏರಿಯಾ ಅಲ್ವಾ. ತುಂಬ ಚೆನ್ನಾಗಿದೆ. ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಾ ಇದೆ. ನೋಡಿ ನಿಮಗಂತೂ ಮುಂದೆ ಅಂತೂ ದುಡ್ಡುಗಂತೂ ಯಾವುದು ಕಮ್ಮಿ ಇಲ್ಲ. ಇನ್ನೂ ಜಾಸ್ತಿಗೆ ನೀವು ಸೇಲ್ ಮಾಡ್ಬೋದು. ಇಲ್ಲ 40 lakhs ಜಾಸ್ತಿನೇ ಆಯಿತು. ನಿಜ ಅಷ್ಟೇ ಕೊಡೋಕ್ಕಾಗೋದು. ನೀವು ಇಲ್ಲ ಅಂದರೆ ಬೇರೆಯವ್ರನ್ನ ಏನಾದರೂ ಹುಡುಕೋಬೋದು. ನಿಮಗೂ ಗೊತ್ತಲ್ವಾ ಈಗೇನು ಇದ್ರಾಗ ಸಿಗಲ್ಲ ಅಂತ. ಸರಿ ಆದರೆ ನಮಗೆ ನಾಳೆನೇ ಎಲ್ಲ ಕ್ಲಿಯರ್ ಮಾಡಬೇಕು ಅಮೌಂಟ್ನ ನೀವು. ಇವತ್ತು ಅಡ್ವಾನ್ಸ್ ಕೊಟ್ಟೋಗಿ ನಾಳೆ ಕ್ಲಿಯರ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡ್ತೀವಿ. ನಮಗೂ ಟೈಮ್ ಇಲ್ಲ ಅಲ್ವಾ. ನಾವು ಅರ್ಜೆಂಟಾಗಿ ಹೋಗ್ತಿರೋದಕ್ಕೆ ಇಷ್ಟು ಕಡಿಮೆ ರೇಟು ಕೊಡ್ತಿರೋದು. ಇಲ್ಲಾಂದರೆ 50 lakhs ಕಡಿಮೆ ಅಂತೂ ನಾವು ಕೊಡ್ತಾ ಇರಲಿಲ್ಲ. ಯಾಕಂದರೆ ನಾವು ತಗೊಂಡಾಗೇನೆ ಅಷ್ಟು ಕೊಟ್ಟಿದ್ದೀವಿ. ಈಗ ಇನ್ನೂ ರೇಟ್ ಜಾಸ್ತಿ ಆಗಿರುತ್ತೆ. ಆದರೆ ನಿಮಗೆ ಕಡಿಮೆ ಕೊಡ್ತಾ ಇದ್ದೀವಿ ಅಂದರೆ ನಾವು ಲಂಡನ್ಗೆ ಹೋಗಿ ಸೆಟ್ಲ್ ಆಗಬೇಕಲ್ವಾ. ಇಲ್ಲಿ ಇರೋಕ್ಕಾಗಲ್ವಲ್ಲ. ಅದಕ್ಕೇನೆ ಅಯ್ಯೋ ನನಗೇನಂತೆ, ನಾಳೆ ಆರಾಮಾಗಿ ಮಧ್ಯಾಹ್ನದಷ್ಟೊತ್ತಿಗೆ ನಿಮ್ಮ ಅಮೌಂಟ್ ಎಲ್ಲ ಸೆಟ್ಲ್ ಮಾಡ್ತೀನಿ. ಈಗ ಅಡ್ವಾನ್ಸ್ ಎಲ್ಲ ತಂದು ಕೊಡ್ತೀನಿ. ಓಕೆನಾ. ನನಗೆ ಒಂದು 5 minutes 10 minutes ಟೈಮ್ ಕೊಡಿ. ನಾನು ಕೆಳಗಡೆ ಹೋಗ್ಬಿಟ್ಟು ತೊಗೊಂಬಿಟ್ಟು ಬರ್ತೀನಿ. ಕಾರಲ್ಲಿದೆ, ವೆಯ್ಟ್ ಮಾಡಿ. ಓಕೆ ರಿಜಿಸ್ಟ್ರೇಷನ್ ಎಲ್ಲ ಆದಷ್ಟು ಬೇಗನೆ ಇಟ್ಕೊಬಿಡೋಣ. ನಾಳೆ ಇಲ್ಲ ನಾಡ್ದು ರಿಜಿಸ್ಟ್ರೇಷನ್ ಇಟ್ಕೊಬಿಡೋಣ. ನಾನು ಅರ್ಜೆಂಟಾಗಿ ಮತ್ತೆ ಒಂದು ಊರಿಗೆ ಹೋಗಬೇಕು. ಮದುವೆಗೆಲ್ಲ ತಯಾರಿ ಮಾಡ್ತಾವ್ರೆ. ಅಲ್ಲಿ ಬೇರೆ ಹೋಗಿ ನೋಡ್ಕೊಬೇಕು. ಅದಕ್ಕೇನೆ ನೋಡಿ ಈಗಿನ ಕಾಲದಲ್ಲಿ ಅದು ಇದು ಮೋಸ ತುಂಬ ನಡೀತಾ ಐತೆ. ಫಾರಿನ್ನು, ಲಂಡನ್ನು. ನಾನು ಲಂಡನ್ ಆಗಿದ್ದೀನಿ, ನಾನು ಅಮೆರಿಕದಾಗಿದ್ದೀನಿ. ಈಗ ಹೆಣ್ಣು ಸಿಕ್ತಿಲ್ಲ ಅಂತ ತುಂಬ ಜನ ತುಂಬ ಮೋಸ ಮಾಡ್ತಿದ್ದಾರೆ. ಆದರೆ ನೀವು ಸ್ವಲ್ಪ ಅಲರ್ಟಾಗಿ ಹುಷಾರಾಗಿರಿ. ಸರಿನಾ. ಸುಮ್ಮನೆ ನೀವು ಆಮೇಲೆ ಅದು ಇದು ಅಂತ ಅನ್ಕೊಂಡ್ಬಿಟ್ಟು ಯಾರನ್ನೋ ಇನ್ನೊಬ್ಬರನ್ನ ನಂಬಿಟ್ಟು ಲಂಡನ್ ಅಂತ ಹೋಗಕ್ಕೆ ಹೋಗ್ಬಿಡಿ. ಸರಿನಾ. ಮೋಸ ಮಾಡೋರು ತುಂಬ ಜನ ಇರ್ತಾರೆ. ಹೆಣ್ಣು ಸಿಕ್ತಿಲ್ವಲ್ಲ ಅಂತ ಹೇಳಿ. ನಿಮ್ಮ ಉಪದೇಶ ಏನು ಬೇಕಾಗಿಲ್ಲ ಅಂಕಲ್ ನಮಗೆ. ಹುಡುಗ ಹೇಗಿರ್ತಾನೆ, ಹುಡುಗ ಮೋಸ ಮಾಡೋನ ಒಳ್ಳೆಯವನ ಅಂತ ನಮಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಓಕೆನಾ. ಸಾರಿ ಕಣಮ್ಮ, ಏನೋ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳ್ದೆ. ನಮ್ಮ ರಿಲೇಟಿವಲ್ಲಿ ಒಬ್ರದ್ದು ಹಿಂಗೆ ಆಗಿತ್ತು, ಅದಕ್ಕೆ ಹೇಳ್ದೆ. ನಿಮಗೆ ಅಡ್ವಾನ್ಸ್ ತಾನೆ, ಇರಿ ಒಂದು 5 ನಿಮಿಷ ತಂದು ಕೊಟ್ಬಿಡ್ತೀನಿ. 1 ನಿಮಿಷ ಮಗಳೇ. ಆದ್ರೂ ತೀರಾ ಕಮ್ಮಿ ಆಯಿತು ಮಗಳೇ. 10 ಲಕ್ಷ ನಮಗೆ ಕಡಿಮೆಗೆ ಮಾರ್ತಾ ಇದ್ದೀವಿ ಅಂತಂದರೆ ಏನರ್ಥ. ತುಂಬ ಕಡಿಮೆ ಆಯಿತು ಅಂತ ಅನ್ನಿಸ್ತಿಲ್ವ ಮಗಳೇ ನಮಗೆ. ನನಗಂತೂ ತುಂಬ ಲಾಸ್ ಆಯಿತು ಅಂತ ಅನ್ನಿಸ್ತೈತೆ. ಅಪ್ಪ ಇದು ಯಾವ ಲೆಕ್ಕನಪ್ಪ. ನನ್ನ ಗಂಡನ ಪ್ರಾಪರ್ಟಿ ದುಡ್ಡು ಮುಂದೆ ಇದು ಯಾವ ಲೆಕ್ಕ. 10 ಲಕ್ಷ ತಾನೇ ಜುಜುಮಿ. ಹೋಗ್ಲಿ ಬಿಡು. 40 ಲಕ್ಷದಾಗೆ ನನ್ನ ಗಂಡಂಗೆ ಸ್ವಲ್ಪ ಒಡವೆ ಮಾಡ್ಸೋಣ. ಆಮೇಲೆ ನಮ್ಮ ಅತ್ತೆಗೊಂದು ಮಾಡ್ಸೋಣ. ಇನ್ನು ಉಳಿದಿರೋ ಸ್ವಲ್ಪ ದುಡ್ಡು ಅದು ಇದೆಲ್ಲ ಸ್ವಲ್ಪ ಇಟ್ಕೊಂಡಿರೋಣ. ಜಾಸ್ತಿ ಏನು ಉಳಿಯಲ್ಲ. ಒಡವೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಡ್ಬೇಕಲ್ಲ. ನಮ್ಮ ಅತ್ತೆಗೆ ಒಂದು ಸೆಟ್ ಮಾಡಿಸ್ಕೊಟ್ಬಿಡೋಣ. ನಮ್ಮ ಅತ್ತೆ ನನ್ನ ಹೆಂಗೆ ನೋಡ್ಕೋಬೇಕು ಅಂದರೆ ಚೆನ್ನಾಗಿ ನೋಡ್ಕೋಬೇಕು. ಸೂಜಿ ಹಾಕಿ ಡಬ್ಲ ತೆಗಿತಾರಲ್ಲಪ್ಪ, ಆ ಥರ ಮಾಡ್ಬೇಕು ನಾವಂತೂ. ಹೆಂಗೆ ಅಂದರೆ ಈಗ ಒಂದು ಕೆಲಸ ಮಾಡೋಣ. ಅತ್ತೇನೆ ದೇವರು ಹಂಗೆ ಹಿಂಗೆ ಅಂತ ಅನ್ಕೊಂಡಿರೋದು. ಈಗ ನಾವು ಇಷ್ಟು ಕೊಡಿಸೋದು, ಆಮೇಲೆ ಅವ್ರು ನಮಗೆ ಅದಕ್ಕೂ ಜಾಸ್ತಿನೇ ಕೊಡಿಸ್ತಾರೆ. ಯಾಕೆ ಹೇಳು. ಫಸ್ಟೇ ನನಗೆ ಡೈಮಂಡ್ ಸರ ಕೊಟ್ಟಿರೋರು. ಅಂಥದ್ರಲ್ಲಿ ಈ ಜುಜುಮಿ ಅವ್ರಿಗೆಲ್ಲ ಆಸೆ ಪಡಲ್ಲ. ಆದರೂ ಪರವಾಗಿಲ್ಲ, ಹೆಂಗಾದರೂ ಮಾಡಿ ಕೊಟ್ಟು ನಮ್ಮ ಅತ್ತೆನ ಬುಟ್ಟಿಗೆ ಹಾಕ್ಕೊಂಡು ನೋಡ್ತಾ ಇರಿ. ಕೋಟಿ ಆಸ್ತಿ ಎಲ್ಲ ಹೆಂಗೆ ಕಿತ್ಕೊಂತೀನಿ ಅಂತ. ಸರಿ ಮಗಳೇ, ನೋಡೋಣ ಬಿಡು. ಏನಾಗ್ತಿತ್ತೋ ಅದನ್ನೇ ನೋಡೋಣ.
ಹಾಂ ಮಗಳೇ, ಇನ್ನೊಂದು ನೀನು ಬೇಕಾದ್ರೆ ಒಡವೆ ನೀನು ಮಾಡಿಸ್ಕೊಂಬಿಡು. ಹೆಂಗೋ ಒಳಿ ಅಂದ್ರೆ ಒಂದು ಡೈಮಂಡ್ ಕೊಡ್ಸವ್ರೆ, ಇರಲಿ ಅದ್ರ ಜೊತೆ ಇನ್ನೊಂದು ಡೈಮಂಡ್ ಏನಾದ್ರು ತಗೊಬಿಡು, ನಿನಗೂ ಯೂಸ್ ಆಗ್ತೈತೆ ಸರಿನಾ. ಯಾಕಂದರೆ ಗೋಲ್ಡ್ ಎಲ್ಲರೂ ಹಾಕ್ತಾರೆ, ಡೈಮಂಡ್ ತುಂಬ ಕಡಿಮೆ ಹಾಕೋದಲ್ವಾ, ಅದಕ್ಕೆ ಡೈಮಂಡ್ ಹಾಕಿದ್ರೆ ಬೆಸ್ಟು. ತಗೊಳ್ಳಿ ಅಡ್ವಾನ್ಸ್, ಇದ್ರಲ್ಲಿ 5 ಲಕ್ಷ ಇದೆ, ಇಣಿಸ್ಕೊಳ್ಳಿ. ಥ್ಯಾಂಕ್ಸ್ ಅಂಕಲ್. ನಾಳೆ ಫುಲ್ ದುಡ್ಡು ಕ್ಲಿಯರ್ ಮಾಡಿಬಿಡಿ, ಓಕೆನಾ? 5 ಲಕ್ಷ ನಾವು ಎಣಿಸ್ಕೊಂತೀವಿ. ಹಾಗೆ ನಾಳೆ ಅರ್ಜೆಂಟಾಗಿ ಅಮೌಂಟ್ ಬೇಕು, ನಾಳೆನೇ ಪೇಪರ್ಗೆಲ್ಲ ನಾವು ಸೈನ್ ಹಾಕ್ಕೊಡ್ತೀವಿ. ಹಾಂ, ಆಗ್ಬೋದು. ದುಡ್ಡು ಜೋಪಾನ, ಆಮೇಲೆ ಕಡಿಮೆ ಐತೆ ಅದೈತೆ ಇದೈತೆ ಅಂತ ಹೇಳ್ಬೇಡಿ. ಒಂದ್ಸಲ ದುಡ್ಡೆಲ್ಲ ಕರೆಕ್ಟಾಗಿ ಎಣಿಸ್ಕೊಳ್ಳಿ, ಸರಿನಾ? ಸರಿ ಎಣಿಸ್ಕೊಂತೀನಿ ಬಿಡಿ. ನಿಮ್ಮ ಮೇಲೆ ನಂಬಿಕೆ ಇದೆ ಬಿಡಿ, ಮೋಸ ಹೆಂಗೆ ಮಾಡ್ತೀರಾ? ನಮ್ಮ ಹತ್ರ ಇನ್ನೂ ಬರೀ ಅಡ್ವಾನ್ಸ್ ಕೊಡ್ತಾ ಇದ್ದೀರಲ್ವಾ, ಗೊತ್ತಾಗುತ್ತೆ. ಇಲ್ಲ ಎಣಿಸ್ಕೊಂತೀನಿ. ಸರಿ ಆಯಿತು. ಪೇಪರ್ಸ್ ಎಲ್ಲನೂ ನೋಡಿದೆ, ಎಲ್ಲ ಕರೆಕ್ಟಾಗಿದೆಯಲ್ಲ? ಆ ಜೆರಾಕ್ಸ್ ಇಟ್ಕೊಂಡಿದ್ದೀನಿ, ನಮ್ಮ ಲಾಯರ್ ಹತ್ರ ಮಾತಾಡಿ ನಾಳೆ ನಡೆದ್ರೆ ರಿಜಿಸ್ಟ್ರೇಷನ್ ಇಟ್ಕೊಂಡ್ಬಿಡ್ತೀನಿ. ಸರಿ ಆಗ್ಬೋದು. ಸರಿ ಆಯಿತು ಸರ್, ಆಯ್ತು. ಅಪ್ಪ ತಗೊಳ್ಳಿ, ಇದು ಏನು ಮಾಡಬೇಕು ಒಂದು 5 ಲಕ್ಷ ಅಂದರೆ, ಅದೇ ಅವಳೆಲ್ಲ ಕಿತ್ತೋಗಿಲ್ಲ ಜಯಮ್ಮ, ಆ ಅಮ್ಮಂಗೆ 5 ಲಕ್ಷ ಕೊಟ್ಬಿಟ್ಟು ಸುಮ್ಮನೆ ಕ್ಲಿಯರ್ ಮಾಡ್ಕೊಂಬಿಡೋಣ. ನಮಗೂ ಅವ್ರಿಗೂ ಏನೂ ಇಲ್ಲ ನನಗೆ, ಸುಮ್ಮನೆ ಇನ್ನೇನು ವೇಸ್ಟ್ ಅಲ್ವಾ ನಮ್ಮ ಹತ್ರ. ಇನ್ನು 5 ಲಕ್ಷ ಯಾವ ಲೆಕ್ಕ? ಆ ಅಮ್ಮ ಸುಮ್ಮನೆ ಬಾಯಿ ಬಡ್ಕೊಂತಿತ್ತಾಳೆ. ಈ 5 ಲಕ್ಷ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಬಿಡೋಣ. ಇನ್ನು ಉಳಿದಿರೋ 35 ಲಕ್ಷದಾಗೆ ಒಡವೆ ಪಡವೆ ಎಲ್ಲ ತಗೊಂಡು ಸೆಟ್ಲ್ ಆಗೋಣ. ಹ್ಞೂ ಮಗಳೇ, ಅಷ್ಟೇ ನೋಡಪ್ಪ, ನಾವು ಮಾಡಿರೋ ತಪ್ಪಿಗೆ 5 ಲಕ್ಷ ಕೊಡ್ತಾ ಇದ್ದೀವಿ ಅಂತ ಏನೋ ಒಂದು ಹೇಳಿದ್ರೆ ಆಯಿತು. ಮೊದಲೇ ಅಮ್ಮ ದುಡ್ಡು ಅಂದರೆ ಅಂತ ಬಾಯಿ ತೆಗ್ದಿರ್ತಾಳೆ. ಈ ದುಡ್ಡು ನೋಡಿದ ತಕ್ಷಣನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಆ ಕೆಲಸದವಳು ಲಂಡನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಲಂಡನ್ಗೆ ಹೋದ್ರೆ ತಾನೇ ಮರ್ಯಾದೆ. ನೋಡಿ, ಹಂಗೇನೆ ಬರೋ ದುಡ್ಡಲ್ಲಿ ಲಂಡನ್ಗೆ ಹೋಗೋಕೆ ಏನೇನು ಬೇಕೋ ಎಲ್ಲ ಫುಲ್ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬರಬೇಕು, ನನಗೂ ನಿಮಗೂ ಎಲ್ಲನೂ. ನೋಡಿ, ಆ ವೀಸಾ ಪಾಸ್ಪೋರ್ಟ್ ನಮ್ಮ ಕೈಗೆಲ್ಲ ಸಿಗಬೇಕು ಅಂತಂದರೆ ಈ 5 ಲಕ್ಷ ಅವರು ಕೊಡಲೇಬೇಕು. ನಾವು 5 ಲಕ್ಷ ಕೊಟ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಎಲ್ಲ ಇಸ್ಕೊಳ್ಳೋಣ. ಆದಷ್ಟು ಬೇಗ ಅಂತ ಲಂಡನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ, ಸರಿನಾ? ದುಡ್ಡು ಜೋಪಾನ ಎತ್ತಿಟ್ಕೊಳ್ಳಿ. ನಾನು ಫ್ರೆಂಡ್ಸ್ ಅವರೆಲ್ಲ ಎಲ್ಲರನ್ನೂ ಹೋಗ್ಬಿಟ್ಟು ಒಂದ್ಸಲ ಮಾತಾಡಿಸ್ಕೊಂಡು ಖುಷಿಯಾಗಿ ಬರ್ತೀನಿ, ಸರಿನಾ? ಮತ್ತೆ ಲಂಡನ್ಗೆ ಹೋದ್ಮೇಲೆ ವಾಪಸ್ ಬರೋಕ್ಕಾಗಲ್ವಲ್ಲ, ಅದಕ್ಕೇನೆ ಆ ಮನೆಯಾಳಿ ಕೆಲಸದವಳು ಲಂಡನ್ಗೆ ಹೋಗ್ತಾವಳೆ ಅಂತ ಊರವ್ರಿಗೆಲ್ಲ ಹೇಳ್ಕೊಂಡು ಬಂದವಳೆ. ಮತ್ತೆ ನಾನು ಲಂಡನ್ಗೆ ಹೋಗ್ತಿದ್ದೀನಿ ಅಂತ ಯಾರಿಗಾದ್ರೂ ಹೇಳ್ಬಾರ್ದಾ? ನೀವೇ ಹೇಳಿ. ಅದಕ್ಕೆ ಹೋಗಿ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಹಿಂಗೋಗಿ ಹಂಗೆ ಬರ್ತೀನಿ. ಸರಿ ಮಗಳೇ, ಆಯಿತು, ಹುಷಾರು ಸರಿನಾ? ಆದಷ್ಟು ಬೇಗ ಹೋಗ್ಬಿಟ್ಟು ಬಂದ್ಬಿಡು. ನೋಡು, ಖರ್ಚು ಬೇಕಾದ್ರೆ ದುಡ್ಡು ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಹೋಗು. ಪಾರ್ಟಿ ಗಿಟಿ ಎಲ್ಲ ಫ್ರೆಂಡ್ಸು ಕೊಡಿಸ್ಬೇಕು ಅಂತಿದ್ದಲ್ಲ, ಎಲ್ಲ ಕೊಡಿಸ್ಬಿಟ್ಟು ಬಾ ಹೋಗು. ಎಲ್ಲರಿಗೂ ಪಾರ್ಟಿ ನಂದೇ ಅಂತ ಹೇಳಿದ್ದೀನಿ. ಸರಿ ಮಗಳೇ. ಅಪ್ಪ, ನನ್ನ ಮಗಳು ಜೀವನ ಸೆಟ್ಲ್ ಆಯಿತು. ಆ ಮನೆ ಕೆಲಸದವಳು ಅವಳೇ ಎಲ್ಲೋ ದಿಮಾಕ್ ಮೆರಿಬೇಕಾರೆ ನನ್ನ ಮಗಳು ರಾಣಿ ಥರ ಬೆಳೆಸ್ತೀನಿ. ನನ್ನ ಮಗಳು ರಾಣಿನೇ ಯಾವತ್ತಿದ್ರು ನಾನು.